ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮಕ್ಕಳು ಕಾಣಿಸ್ತಾವೆ ಅನ್ಕೋತೀನಿ. ಆಫ್ಟರ್ ಲಾಂಗ್ ಟೈಮ್. ಅದು ಲಾಸ್ಟ್ ಯಾವಾಗ ಹೋಗಿದ್ವಿ ಕೇರಳ ನಾವು? ಸರಿ ಕೇರಳ ಅಂತೀನಿ. ಮೇ ಅಲ್ಲಿ ಹೋಗಿದ್ದು. ಮೇ ಅಲ್ಲಿ ಊಟಿಗೆ ಹೋಗಿದ್ದಲ್ಲ. ಸೊ ಈ ರೈಡು ಕಾರ್ ಹೋಗ್ತಾ ಇದೀವಿ. ಕರ್ನಾಟಕ ಟು ಕೊಟ್ಟಿಯೂರು ಜನಗಳು ಬೇಕಂತ ಇರೋ ಕೊಟ್ಟಿಯೂರು. ನೋಡೋಣ ಹೆಂಗೈತೆ ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ತಾರೆ, ನಮ್ಮ ಎಕ್ಸ್ಪೀರಿಯನ್ಸ್ ನಾವ್ ಹೇಳ್ತಾ ಇದೀವಿ. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಇವತ್ತು ನಾವು ಹೋಯ್ತಾ ಇರೋದು CNG ಕಾರಲ್ಲಿ. CNG ಕಮ್ ಪೆಟ್ರೋಲ್. ಇವತ್ತು ನಾನೇ ಟ್ಯಾಕ್ಸಿ ವಾಲ. ನಮ್ಮ ಮಚ್ಚ ಸ್ವಲ್ಪ ಹೇಳ್ತಾನೆ. ಹೌದು, ಆಕ್ಚುಲಿ ಪ್ರೀವಿಯಸ್ ಒಂದು ಟ್ಯಾಕ್ಸಿ ವಾಲ ಐತೆ, ಇನ್ನೂ ಬಿಡಕ್ ಆಗಿಲ್ಲ ವಿಡಿಯೋನ. ಅದು ಬಿಡ್ತೀನಿ. ಸೊ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಡ್ಯೂ ಟು ಸಮ್. ನಾವು ವರ್ಕ್ ಅಲ್ಲಿ ಅದೆಲ್ಲ ಮುಗಿಸ್ಕೊಂಡು ಬಂದು ಮಾಡ್ಬೇಕು ವಿಡಿಯೋನ. ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಡಿಲೇ ಇದೆ, ಕ್ಷಮೆ ಇರ್ಲಿ. ಅದರಲ್ಲಿ ಇವನೇನಪ್ಪ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಮುಗ್ದೋದ್ಮೇಲೆ ವಿಡಿಯೋಗಳು ಮಾಡ್ತಿದ್ದೇನೆ ಅನ್ಕೋಬೇಡಿ. ಅದ್ರ ಜೊತೆ ನಿದ್ದೆನೂ ಮಾಡ್ಬೇಕು, ಅದ್ರ ಜೊತೆ ಊಟ ತಿಂಡಿ, ಡೈಲಿ ಶೆಡ್ಯೂಲ್ಸು ಜೊತೆಗೆ ವಿಡಿಯೋ. ಇದು ಜಸ್ಟ್ ನಮ್ಮ ಒಂದು ಖುಷಿಗೋಸ್ಕರ ಮಾಡ್ತಿರೋದು. ಫ್ಯೂಚರ್ ಅಲ್ಲಿ ಖುಷಿನೇ ಅಥವಾ ನಮ್ಮ ಒಂದು ಏನಂತಾರೆ ಡೆಸ್ಟಿನಿ ಇದರಿಂದ ಫುಲ್ಫಿಲ್ ಆಗೋ ಚಾನ್ಸಸ್ ಇದೆ. ಸೊ ಆ ಬೇಸ್ ಮೇಲೆ ಒಂದು ಏನೋ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಬರೋದನ್ನ ಮಾತ್ರ ನೋಡಿರ್ತೀರಾ. ಈ ವಿಡಿಯೋದಲ್ಲಿ ಇನ್ನೊಂದು ಇಬ್ಬರಾದ್ರೆ ಎಕ್ಸ್ಟ್ರಾ ಆಯ್ತಾರೆ, ನೋಡೋಣ. ಬಟ್ ಈ ಸಲ ಅಂದ್ರೆ ನಾನು ನಮ್ಮ ಮಚ್ಚ ಇದೇ ಫಸ್ಟ್ ಟೈಮ್ ಕಾರ್ ರೈಡ್ ಹೋಗ್ತಾ ಇರೋದು. ಕಾರಲ್ಲಿ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್. ಯಾಕೆಂದ್ರೆ ನಾವು ಆಲ್ರೆಡಿ ಒಂದು 2020 ಇಂದ 21 ಹೋಗಿದ್ರಿ. ಇವ್ನು ಬರತ್ ಜನಲ್ಲೇ ಇದಕ್ಕೆ ಹೋಗಿದ್ವಿ. ನಾನ್ ಬಂದಿರಿಲ್ಲ, ನಾನು ಬೈಕಲ್ಲಿ ಬಂದೆ, ಇವ್ನು ಬಂದಿದ್ದ. ಅದನ್ನ ಹೇಳ್ತಾರೆ, ಅದಕ್ಕೆ ನೀನ್ ಫಸ್ಟ್ ಟೈಮ್ ಕಾರಲ್ಲಿ ಬರ್ತಾ ಇದೆಯಾ ಅಂತ ಹೇಳಿ. ಕಾರಲ್ಲಿ ಫಸ್ಟ್ ಟೈಮ್ ನಂದಿ ಹಿಲ್ಸ್ ಹೋಗಿದ್ರಿ ನಾವು. ಅದು ಒಂಥರ ಚೆನ್ನಾಗಿತ್ತು. ಅದು ಕಾಲೇಜ್ ಮಿಕ್ಸ್ ಫ್ರೆಂಡ್ಸ್ ಗ್ರೂಪ್. ಅದು ಇದು ಅಫಿಷಿಯಲಿ ಜಾಬಿಗೆ ಸೇರ್ಕೊಂಡ್ಮೇಲೆ ಬೈಕ್ ರೈಡ್ ಸ್ಟಾರ್ಟ್ ಮಾಡಿದ್ಮೇಲೆ ಬೈಕ್ ರೈಡ್ ಬಿಟ್ಟು ಇವನ್ ಜೊತೆ ಇದೇ ಫಸ್ಟ್ ಹೋಗ್ತಾ ಇರೋದು, ಕಾರಲ್ಲಿ ಹೋಗ್ತಾ ಇರೋದು. ಇದು ಒಂಥರ ಎಕ್ಸ್ಪೀರಿಯನ್ಸ್. ಚಿಲ್ಔಟ್ ಮಾಡೋಣ. ಚಿಲ್ಔಟ್ ಗತಿ ನಾವು ಯಾವತ್ತೂ ಮೋಸ ಮಾಡ್ಕೊಳ್ಳಲ್ಲ. ಯಾಕೆ ಹೇಳಿ, ನಮ್ಗೆ ಅದೊಂದೇ ಇರೋದು ಹ್ಯಾಬಿಟ್. ಅದನ್ನು ಚಿಲ್ಔಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಜೀವನ? ಎಮೋಷನ್ ಎಕ್ಸ್ಪ್ರೆಸ್ ಮಾಡ್ಬೇಕು, ಸ್ವಲ್ಪ ಒಳಗಡೆ ಇರೋ ಎಮೋಷನ್ಸ್ ಆಚೆ ತಂದಾಕ್ಬೇಕು. ಒಟ್ರಾಸಿ ಪೀಸ್ ಬೇಕು. ಆಫ್ಟರ್ ಲಾಂಗ್ ಟೈಮ್ ಇಸ್ ನಾಟ್ ಅ ಲಾಂಗ್ ಟೈಮ್, ಇಟ್ಸ್ 1 ಮಂತ್. ಅದು ನಮಗೆ ಲಾಂಗ್ ಟೈಮ್ ಮಚ್ಚ. ಬಿಕಾಸ್ ನಮ್ ಡೆಸ್ಟಿನಿ ಇರೋದು ಮಂತ್ಲಿ 1 ರೈಡ್ ಹೋಗ್ಬೇಕು ಅಂತ. ಅಟ್ಲೀಸ್ಟ್ ಬೇರ್ ಮಿನಿಮಮ್ 1 ರೈಡ್ ಹೋಗ್ಬೇಕು ಅಂತ. ಹೌದು. ಬಿಕಾಸ್ ಆಫ್ ಮೈ ಇನ್ಕನ್ವೀನಿಯನ್ಸ್ ವಿ ಆರ್ ಅನೇಬಲ್ ಟು ಗೋ ಮಂತ್ ಒಂದ್ ರೈಡ್ ಹೋಗಕ್ ಆಗ್ತಿಲ್ಲ. ಇರ್ಲಿ, ನಾನು ಹೋಗೋ ಕೆಲಸದಲ್ಲಿ ಓನ್ಲಿ ಭಾನುವಾರ ಮಾತ್ರ ರಜಾ ಇರುತ್ತೆ. ಶನಿವಾರ ರಜಾ ಇದ್ದೀರಾ, ಅಟ್ಲೀಸ್ಟ್ ಐ ಕ್ಯಾನ್ ಟ್ರೈ. ಏನ್ ಮಾಡೋಣ? ನಮಗೂ ಎಲ್ಲ ಶನಿವಾರ ಇಲ್ಲ ಬ್ರೋ, ಓನ್ಲಿ ಫ್ಯೂ ಡೇಸ್. Anyway, you are getting, man. Yes. You are getting. ಯೋಗಿ ಪಡೆದಿದ್ದು ಯೋಗಿಗೆ, ಭೋಗಿ ಪಡೆದಿದ್ದು ಭೋಗಿಗೆ. ಅಷ್ಟೇ. ಎವ್ರಿಥಿಂಗ್ ರೋಟ್ ಆನ್ ಫೇಟ್. ಯಾ. ಯಾಕಣ ಹಿಂಗ್ ಹಿಂಸೆ ಕೊಡ್ತಾ ಇದ್ದೀರಾ? ಹೌದು, ನೋಡಿ, ಸರಿಯಾಗಿ ಹೋಗೋಣ ಅಂದಿರಾ, ಬೇಡ ಅಂದಿರಾ. ಇರಿ ಬಸ್ ಹೋಗ್ಬಿಡ್ತೀವಿ ನಾವು, ಬೇಜಾರು ಮಾಡ್ಕೋಬೇಡಿ. ಎಲ್ಲ ಶಿವನೇ ಅಂತ ಹೋಗಿ ಎಕ್ಸಾಕ್ಟ್ಲಿ ಜಸ್ಟ್ ಮಾಡ್ಕೊಂತಾರೆ. ಬಟ್ ಒಂದೊಂದ್ ಟೈಮ್ ವರ್ಸ್ಟ್ ಆಗ್ಬಿಡ್ತಾರೆ. ಡಿಪೆಂಡ್ಸ್ ಅಪ್ ಅವ್ರ ಮೈಂಡ್ ಸೆಟ್. ಬೆಳಗಿಂದ ಗಾಡಿ ಓಡಿಸಿರ್ತಾರೆ ಸಿಟಿ ಒಳಗೆ. ಅದ್ರಲ್ಲಿ ಗೊತ್ತಲ್ಲ, ನಾನು ವಿಡಿಯೋ ನೋಡಿರ್ತೀರಾ, ಆಟೋ ಅಣ್ಣ, ಬೆಂಗಳೂರು EMI, ಟ್ರಾಫಿಕ್, ಏರ್ ಫಾಲ್. ಸೊ ಹಂಗೆ ಅವರು ಫ್ರಸ್ಟ್ರೇಷನ್ ಆಗಿರ್ತಾರೆ. ಹಂಗಾಗಿ ವೈಟ್ ಬಿಲ್ಡರ್ ಅಡ್ಡ ಗಿಡ್ಡ ಬಂದಾಗ ಕೂಗಾಡೋದು ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಇಟ್ಸ್ ಕಾಮನ್. ಏನ್ ಹೇಳ್ತೀರಾ? ಅದನ್ನೆಲ್ಲ ತಲೆಗೆ ಹಾಕೋಬಿಡಿ, ಅಡ್ಜಸ್ಟ್ ಮಾಡ್ಕೊಬೇಕು. ಯಾಕೆಂದ್ರೆ ನನಗೂ ಒಂದ್ಸಲ ಇರಿಟೇಷನ್ ಬರುತ್ತೆ ಈ ವೈಟ್ ಬಿಲ್ಡರ್ ಓಡಿಸ್ತಾರೆ ನೋಡಿ. ಹಂಗಂತ ವೈಟ್ ಬಿಲ್ಡರ್ ಎಲ್ಲರೂ ಹಂಗೆ ಓಡಿಸ್ತಾರೆ ಅಂತಲ್ಲ, ಫ್ಯೂ, ನಾಟ್ ಎವ್ರಿ ಒನ್. ನೋಡಿ, ಒಂದೊಂದು ಟೈಮ್ ನಾವು ಸಿಗ್ನಲ್ ಜಂಪ್, ಆ ಜಂಪ್ ಎಲ್ಲ ಮಾಡ್ತಾ ಇರ್ತೀವಿ. ಅವೆಲ್ಲ ಮಾಡ್ತಾ ಇದ್ರೇನೆ ಡ್ರೈವರ್ಗೆ ಒಂದು ಲಕ್ಷಣ. ಡ್ರೈವರ್ ಲಕ್ಷಣ ಪೇಷನ್ಸ್ ಇರಲ್ಲ ಬ್ರೋ. ಪೇಷನ್ಸ್ ಅದು ಕಲಿಬೇಕು ಜೀವನದಲ್ಲಿ. ಮುಂದೆ ಏನಾದ್ರು ಪೇಷನ್ಸ್ ಏನಾದ್ರು ಬರ್ತಾ. ಇಲ್ಲಿಂದ ಒಂದು 300 ಕಿಲೋಮೀಟರ್ಸ್ ಇದೆ. We're hitting 300 kilometers in another 5 to 6 hours. No, Google is showing 7 to 8 hours. 7 to 8 How come we are reaching within 5 hours? At least we'll take 8 hours. Bro, ಮಧ್ಯ ನಮ್ದು ಗೊತ್ತಲ್ಲ, ಅಲ್ಲಿ ಇಲ್ಲಿ ರೋಡಲ್ಲಿ ನಿಲ್ಸ್ಕೊ ಮಗ, ಇದ್ ಮಾಡು ಅದ್ ಮಾಡು. Anyway, we are going night, right? ಓಕೆ, ನಮ್ಮ ಇನ್ನೊಬ್ರು ಜಾಯ್ನ್ ಆದ ತಕ್ಷಣ ಮತ್ತೆ ನಿಮ್ಗೆ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಮೈಸೂರು ರೋಡಲ್ಲಿ, ಖಾಲಿ ರೋಡಲ್ಲಿ ತುಂಬಾ ಮಳೆ ಬರ್ತಾ ಇದೆ, ನೋಡ್ಕೋಬಹುದು ನೀವು. ಹೆವಿ ಮಳೆ ಹೊಡಿತೈತೆ. ನಮ್ಮ ಹುಡುಗ ಹೆವಿ ಸರ್ಕಸ್ ಮಾಡ್ತಾನೆ ಸಾಂಗ್ ಹಾಕಕ್ಕೆ. ಸರಿ, ಮೂವಿ ಹಾಕಕ್ಕೆ. ದುರಂದರ್ ಅವನಿಗೆ ಬಂದಿರೋ ಯಾವ್ದು ಮಗ? ಕಾಯಿಲೆ ಅಲ್ಲ ಮಗ, ದೇಶಾಭಿಮಾನ. ಇವನ್ಗೂ ಬಂದ್ಬಿಟ್ಟಿದೆ ಇವಾಗ ಮಧ್ಯರಾತ್ರಿಲಿ. ಓ, ಕತ್ತರ್ಸದ್ ನೋಡಕಂತೆ ಬ್ರೋ.
ಮಳೆ ಈಗ ಕಮ್ಮಿ ಆಯಿತು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮಳೆ ಕಮ್ಮಿ ಆಯ್ತು ಗುರು. ಹೆಂಗೆ ಅಂದರೆ ನಾವು ಯಾವ್ದಾರು ರೆಕಾರ್ಡು ಮಾಡಬೇಕು ಅಂತ ಆನ್ ಮಾಡ್ತೀವಿ, ಬರಲ್ಲ. ಆಫ್ ಮಾಡಿ ಜೋಬಲ್ಲಿ ಹಿಡ್ಕೊಂಡಾಗ ಗೊತ್ತದಲ್ಲ ಹಂಗೆ. ಎಸ್, ಬಟ್ ನಾಟ್ ಬ್ಯಾಡ್, ವೆರಿ ಫೈನ್. ಇವರು ಯಾರು ಅಂತ ಗೊತ್ತಲ್ಲ? ನಮ್ಮ ಪ್ರಶಾಂತ್ ಬ್ರೋ. ನಮ್ಮ ಹಾಯ್, ಹಲೋ ಪಟ್ಟು ಪ್ರಶಾಂತ್. ಹಲೋ. ಹಾಯ್ ಹಲೋ. ಗುತ್ತಿಗೆ ತಗೊಂಬಿಟ್ಟವ್ರು ಅದನ್ನ. ಇನ್ನು ಈ ಮುಖ ಕಾಣಿಸ್ತಾ ಇಲ್ಲ, ಯಾಕೆಂದ್ರೆ ಲೈಟ್ ಇಲ್ದಿರೋ ಕಾರಣ. ಆದರೆ ಅಲ್ಲಿ ಮಾತ್ರ ಕಾಣ್ತಾ ಇದೆ, ನೋಡ್ಕೊಬಿಡಿ, ಬೆಳ್ಳಗಿದೆ. ಯಾರು ಬೀಟ್ ಹಾಕೊಂಡು ಉಜ್ಬಿಟ್ಟವ್ರೆ. ಸ್ವಲ್ಪ ಟಾರ್ಚ್ ತೋರ್ಸ ಇಲ್ಲಿ, ತೋರ್ಸ. ನೋಡಿ, ಹುಷಾರು, ಭಯ ಪಡ್ಕೊಬಿಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಪೇಟೆ. ಸೊ ವೆದರ್ ಅಂತೂ ಸಾಕಾಗೈತೆ. ಒಳ್ಳೆ ಫಾಗ್ ಬೇರೆ ಬರ್ತಾಯಿತ್ತು, ಇಲ್ಲಕ್ಕೋ ಬರ್ತಾ ಇಲ್ಲ. ವಿಡಿಯೋ ಆನ್ ಮಾಡಿದ್ರೆ ಹಿಂಗೆ ಬಾಸ್, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೋ ಮಾಡ್ತೀವಿ, ಆದರೆ ಏನು ಬರಲ್ಲ. ಐತೆ ನೋಡಿ, ರೋಡ್ ಏನು ಕಾಣ್ತಾ ಇಲ್ಲ, ಸಾಕಾಗೈತೆ ನೋಡಿ. ಇನ್ನೊಂದ್ ಸ್ವಲ್ಪ ಬೆಳಕಾದ್ರೆ ಜೀವನ ಪಾವನ ಆಗುತ್ತೆ. ನೋಡಿ ಏನು ಕಾಣ್ತಾ ಇಲ್ಲ, ರೋಡು ಜಿಂಗಲಲ್ಲ. ಕ್ಯಾಮ್ರಾ ಯಾವ ಮಾಡಿದ್ಯಾ ನೋಡಿ, ಆ ಸೈಡ್ ಮಾಡಿದ್ಯಾ, ಏನು ಮಾಡಿದ್ಯಾ? ಲೈಟಿಂಗ್ ಬೇಕದು ಇನ್ಸೈಡು. ಸರಿ ಹಾಕು, ಇವಾಗ ಬರ್ತೈತೆ ಬಿಡು. ಗೈಸ್ ನೋಡ್ತಾ ಇದ್ದೀರಾ, ರೋಡ್ ಏನು ಕಾಣ್ತಾ ಇಲ್ಲ. ಅಯ್ಯೋ ಏನು ಕಾಣ್ತಾ ಇಲ್ಲ ಗೈಸ್, ಸಾಕಾಗೈತೆ ವ್ಯೂ. ಅದನ್ನ ಹೇಳಿದ್ರೆ ಆಗಲ್ಲ, ನೋಡಿದ್ರೆ ಗೊತ್ತಾಯ್ತದೆ. ಸೊ ಚಿಲ್ಡ್ ಬಿಯರ್ ತರ ಇದೆ ವೆದರ್. ಸಿಕ್ಕಾಪಟ್ಟೆ ಗುಡ್ಡಿಗಳು ಅದೆಲ್ಲ ಮಾಮೂಲಿ. ಬಟ್ ಏನೇ ಆಗಲಿ, ವೈಟ್ ಲೈಟ್ಗೆ ಹೊತ್ಕು ಫಾಗು ಇನ್ನೂ ಜಾಸ್ತಿ ರಿಫ್ಲೆಕ್ಟ್ ಆಗ್ತೈತೆ. ನೋಡಿ, ಬೇಕಾದ್ರೆ ನಿಮ್ಗೆ ಇವಾಗ ಏನು ಕಾಣಿಸ್ತಾ ಇಲ್ಲ, ಈ ಫಾಗ್ ಲೈಟ್ ಹಾಕ್ತೀನಿ ನೋಡಿ. ಕ್ರೇಜಿ ಎಲ್ಲ ನಕ್ಕನ್. ರೋಡು ಹಿಂಗೆ ಚೆನ್ನಾಗಿರ್ಲಿ ಸ್ವಲ್ಪ, ಬಟ್ ಅಲ್ಲಲ್ಲೇ ಗುಂಡಿ ಇದೆ, ಅದೇ ಬೇಜಾರು. ಹಂಗೆ ಒಂದ್ ಸ್ವಲ್ಪ ನೋಡ್ಕೊಂಬಿಡಿ, ಏನಾರ ಕಾಣಿಸಿದ್ರೆ. ಜೂಮ್ ಆಗದ ನಿಂದ್ರೆ ಜೂಮ್ ಬರ್ತದಲ್ಲ. ಏನ್ ಸಖತ್ತಾಗಿದೆ ನಿಮ್ ತುಮಕೂರಲ್ಲಿ ಒಂದು ಕಟ್ರಿ. ಯಾರು ಇಟ್ಕೊಂಡ್ರೆ ನಿಮ್ಮನ್ನ? ಅವ್ರಿಗೇನು ಬಾಗೂರು ತೋಟದ ಮನೆ ಇದೆ. ಮತ್ತೆ ಇನ್ನೇನು ಹೇಳಿ, ತೋಟ ತುಂಬಾ ಮರ ಹಾಕ್ಬಿಡಿ. ಐತೆ ಅದನ್ನು, ಅಡಿಕೆ ಮರ. ವಾವ್, ಇದೆ ಅದಕ್ಕಿಂತ ಬೇಕಾ? ವಿ ಆರ್ ಆಲ್ಮೋಸ್ಟ್ ರೀಚ್. 4 ಕಿಲೋಮೀಟರ್ ಅದೇ ಬೇಕಾ? ಲಾಸ್ಟ್ ಟೈಮ್ ಇಲ್ಲಿಂದನೇ ಜಾಮ್ ಆಗಿತ್ತು ಮಗ, ನಾನು ಬಂದಾಗ. ಒಂದು ಕಡೆಯಿಂದ ರೋಡು ಫುಲ್ಲು, ಅಂದರೆ ರೋಡು ಚೆನ್ನಾಗಿರಲಿಲ್ಲ ಬಿಡಿ, ಫುಲ್ ರೋಡ್ ಹಾಳಾಗಿತ್ತು. ಕೆಸರು ರೋಡ್ ಇತ್ತು ಫುಲ್ಲು. ಸೊ ಗಾಡಿಗಳು ಫುಲ್ ಒಂದು ಕಡೆಯಿಂದ ಸೈಡಲ್ಲಿ ಉದ್ದಕ್ಕೂ ನಿಲ್ಲಿಸ್ಬಿಟ್ಟಿದ್ರು. ಜೊತೆಗೆ ಪಾರ್ಕಿಂಗು ಫುಲ್ ಆಗಿಬಿಟ್ಟಿತ್ತು. ಪಾರ್ಕಿಂಗ್ ಒಳಗಡೆ ಫುಲ್ ಆಗಿ ಇಲ್ಲೆಲ್ಲ ಗಾಡಿಗಳು ಹಾಕಿದ್ರು. ಇವಾಗ ನೋಡಿದ್ರೆ ಎಷ್ಟು ಖಾಲಿ ಐತೆ. ನೋಡಿದ್ರೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಮಾಡ್ತಾವ್ರೆ, ಏನು ತುಂಬ ಜಾಗ ಇದೆ, ತುಂಬ ಕ್ರೌಡ್ ಇದೆ, ಹಂಗೆ ಅಂತ. ನೋಡ್ಬೇಕೇನಾಗಿದೆ ಮಂಜು ನೋಡಿ, ದೇವ್ರನ್ನ ಆಮೇಲೆ ನೋಡಿ, ಇವಾಗ ಮಂಜು ನೋಡಿ. ಮತ್ತೆ ಇಲ್ಲಿ ನೀವು ನೋಡಿ, ಮನೆಗೆ ಮಿನಿಮಮ್ 2 ರಿಂದ 3 ವಿಂಟೇಜ್ ಕಾರ್ಗಳು ಇದ್ದೇ ಇರ್ತದೆ. ನೀವು ಯಾವುದೇ ಮನೇಲಿ ನೋಡಿ, ಒಂದು ವಿಂಟೇಜು, ಒಂದು ಹೈ ಸೆಗ್ಮೆಂಟು, ಒಂದು ಮೀಡಿಯಂ ಲೋ ಸೆಗ್ಮೆಂಟು ವೆಹಿಕಲ್ ಇದ್ದೇ ಇರುತ್ತೆ. ಸೊ ದೇ ಆರ್ ಮೋಸ್ಟ್ ಆ್ಯಂಡ್ ಮಚ್ ಕ್ರೇಜ್ ಅಬೌಟ್ ಕಾರ್. ಆಯ್ತಾ ಮಗ? ಎಸ್ ಗೈಸ್, ನೋಡಿ ಅಲ್ಲಿ ನೀವು ನೋಡ್ತಿರ್ಬೋದು, ಮನೆ ಮುಂದೆ 3 ಕಾರ್ ಇದ್ದೇ ಇರ್ತವೆ. ಯಾವ ಕಾರ್ನ ಸಾಕಾಗೈತೆ ನೋಡಿ, ಹೆಂಗಿದೆ ವೆದರು. ನಮ್ಮಮ್ಮ ಅಂತೂ ಪಾಪ ಬೇಜಾರಾಗಿರ್ತಾರೆ, ಸಲಿ ಒಬ್ಬನೇ ಹೋಗ್ತಾವನೆ, ಪೇರೆಂಟ್ಸ್ ಕರ್ಕೊಂಡು ಹೋಗ್ತಿಲ್ಲ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಟೈಮ್ ಅವ್ರು ಸ್ವಲ್ಪ ಕಾಲೆಲ್ಲ ಹುಷಾರಾಗಲಿ, ದೇವ್ರ ಹತ್ರ ಬೇಡ್ಕೊಂಡು ಹೋಗ್ತೀನಿ ಚೆನ್ನಾಗಿ. ನೆಕ್ಸ್ಟ್ ಟೈಮು ಕರ್ಕೊಂಡು ಹೋಗ್ತೀನಿ. ಬ್ರೋ, ಈ ರೋಡು ಇಲ್ಲಿ ಏನು ನೋಡ್ತಾ ಇದೆಯಾ, ಇವಾಗ ಬ್ರಿಡ್ಜ್ ಮಾಡವ್ರೆ. ಲಾಸ್ಟ್ ಟೈಮು ಇಲ್ಲಿ ಬಿಡ್ತಾ ಇರಲಿಲ್ಲ ಗಾಡಿನ, ಫುಲ್ ಜಾಮ್ ಆಗ್ಬಿಟ್ಟಿತ್ತು. ಇನ್ನೊಂದು ರೋಡ್ ಬಸ್ ನಿಂತು ಹೋಗ್ತಿರೋ ಜಾಗದಲ್ಲಿ ಸೈಡಲ್ಲಿ ಕಾರ್ ಹಾಕ್ಬಿಟ್ಟು ಹೋಗಿದ್ದೆ ನಾನು. ಇಲ್ಲಿ ಈ ಮನೆ ಪಕ್ಕದಲ್ಲಿ ಇಲ್ಲಿ ವೈಟ್ ಟ್ಯಾಪಿಂಗ್ ಕಾಣ್ತಿದೆ ನೋಡು, ಫ್ರೆಶಪ್ಸ್ ಆ್ಯಂಡ್ ರೂಮ್ಸ್. ಓಕೆ ಗೈಸ್, ಲಾಸ್ಟ್ ಟೈಮ್ ಫುಲ್ ಇದೆಲ್ಲ ಜಾಮ್ ಆಗಿದ್ದ ಕಾರಣ ನಾನು ಇಲ್ಲಿ ನೋಡಿ, ಏನು ನೋಡ್ತಾ ಇದ್ದೀರಾ, CNG ಇಲ್ಲಿ ನೋಡಿ, ಕಾರ್ನ ಇಲ್ಲಿ ನಿಲ್ಸಿದ್ದೆ. ಇದೇ ಮನೆ ಮುಂದೆ ನಿಂತ್ಕೊಂಡು ಪಂಚ ಹೊಡ್ಕೊಂಡು ಹೋಗಿದ್ವಿ ಗೈಸ್. ಇಲ್ಲೇ ಕಾರ್ ಹಾಕಿದ್ದೆ, ಜೆನ್ ಬಂದಿದ್ದೆ ಲಾಸ್ಟ್ ಟೈಮ್, ಜೆನ್ನಲ್ಲಿ. ಸೊ ಈ ಟೈಮು ದೇವರು ಸ್ವಲ್ಪ ಕರುಣೆ ತೋರಿಸಿ ದೊಡ್ಡ ಗಾಡಿ ಕೊಟ್ಟು ಕಳ್ಸವನೆ. ಅರೆ ಕಾರ್ ನಂದಲ್ಲ, ಹೆಸ್ರಿಗೆ ಮಾತ್ರ ನಾನು. ಗೈಸ್, ಇಲ್ಲೆಲ್ಲ ಒಳ್ಳೆ ಡ್ರೈವಿಂಗ್ ಸ್ಕಿಲ್ ಇದ್ರೆ ಓಡಿಸ್ತೀರಾ, ಇಲ್ಲ ಅಂದರೆ ಅಷ್ಟೇ ಖತಮ್. ಏನಕ್ಕಂತ ಕೇಳಿ,
ಆಫ್ ಮಾಡ್ಕೊಂಡ್ಬಿಟ್ರೆ ಹಿಂದೆನೇ ಕಚ್ಕೊಂಡಿರ್ತಾರೆ. ನೀವೇನಾದ್ರು ಬಿಟ್ರೆ ಅವ್ರ ಗಾಡಿ ಟಚ್ ಆಗುತ್ತೆ, ಪಚಕ್ ಆಗುತ್ತೆ ಅಷ್ಟೇ. ಆಮೇಲೆ ಟಚಿಂಗ್ ಆಗುತ್ತೆ. ಜೋಬಲ್ಲಿ ಸ್ವಲ್ಪ ಮನೆಯಿಂದ ಬರ್ತಾನೆ ಸ್ವಲ್ಪ ದೊಡ್ಡದಾಗಿ ದುಡ್ಡು ಇಟ್ಕೊಂಡ್ ಬರ್ಬೇಕು. ಜಾಸ್ತಿನೇ ಇಟ್ಕೊಂಡ್ ಬರ್ಬೇಕು ಗೈಸ್ ಗಾಡಿನ ಕರೆಕ್ಟ್ ಆಗಿ. ಯಾಕೆಂದ್ರೆ ನಮ್ ಕಾರನ್ನು ಲೋ ಕ್ಲಾಸ್ ಇದ್ರೆ ಅಪೋನೆಂಟ್ ಹೈ ವ್ಯಾಲ್ಯೂ ಇರ್ತದೆ. ಒಂದೊಂದು ಮಿರರ್ಗಳೇ 3 ಲಕ್ಷ 4 ಲಕ್ಷ. ಒಂದು ಸಿನಾರಿಯೋ ಲಾಸ್ಟ್ ಟೈಮ್ ನನಗೆ ನಮ್ಮ ಭಾವ ಹೇಳಿದ್ದೊಂದು, ನಿಮ್ಗೆ 800 ಕಾರ್ ಗೊತ್ತಾ? 800 ಅಲ್ಲ ಸಾರಿ, ಇಂಡಿಕಾ ಕಾರ್ ಬಂದ್ಬಿಟ್ಟು ಒಂದು ಬೆನ್ಸಿಗೆ ಗುದ್ದುತ್ತೆ. ಅವಾಗ ಒಂದು ಸೈಡು ಮಿರರ್ ಹೋಗುತ್ತೆ. ಅವನು ಎಷ್ಟು ಅನ್ನೋ ಕೇಳಕ್ಕೆ 5 ಲಕ್ಷ ಕೊಡ್ತೀಯ ನೀನೊಂದಕ್ಕೆ. ಕಸ್ಟಮರ್ ಅವನು ಗಾಡಿ ಓನರ್ ಏನಿರ್ತಾನೆ ಇಂಡಿಕಾದವನು ಕೀನೇ ಕೊಡಕ್ಕೆ ಹೋಗ್ತಾನೆ. ಪಾಪ ಪುಣ್ಯವಂತ ದೊಡ್ಡ ಮನುಷ್ಯ, ದೊಡ್ಡ ಕಾರ್ ವ್ಯಕ್ತಿ, ನಿನಗೆ 30 ಸೆಕೆಂಡ್ ಟೈಮ್ ಕೊಡ್ತೀನಿ, ಕಣ್ಣಾಗ ಹೋಗು, ಇಲ್ಲ ಆದರೆ ಏನು ಮಾತಾಡಿಲ್ಲ ಅವನು. ಆಮೇಲೆ ಸೀತಾ ಕಾರ್ ಎತ್ಕೊಂಡು ಹೊಂಟಿದೆ. ಫೈನಲಿ ನಾವೀಗ ರೀಚ್ ಆಗಿದ್ದೀವಿ. ಬಂದು ಇಲ್ಲಿಂದ ರೆಡಿ ಆಗ್ಬಿಟ್ಟು ಹೊರಡೋಣ. ನಾವಿವಾಗ ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಈಗ ಹೊರಡ್ತಾ ಇದ್ದೀವಿ ಟೆಂಪಲ್ ಒಳಗೆ. ಸೊ ಇದು ಟೆಂಪಲ್ ಒಳಗೆ ಇನ್ ದ ಸೆನ್ಸ್ ಲೈಕ್ ಒಂದು ಪ್ರೈವೇಟ್ ಪಾರ್ಕಿಂಗ್ ಅಲ್ಲಿ ವೆಹಿಕಲ್ನ ಪಾರ್ಕಿಂಗ್ ಮಾಡಿದ್ವಿ. ಸೊ ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಅಲ್ಲಿಂದ ಈಗ ನಾವು ಅವರ ಪ್ರೈವೇಟ್ ಪ್ರಾಪರ್ಟಿಯಿಂದನೇ ಒಂದು ಎಂಟ್ರಿ ಇದೆ ಅವ್ರ ತೋಟದ ಒಳಗಡೆಯಿಂದ. ಸೊ ಹೊರಡ್ತಾ ಇದ್ದೀವಿ ನೋಡಿ, ನೋಡ್ತಾ ಇದ್ದೀರಾ ಆ ಕಡೆ ಬಂದ್ಬಿಟ್ಟು ಪಾರ್ಕಿಂಗು, ಅಲ್ಲಿ ಬಸ್ಸಸ್ ಎಲ್ಲ. ಸೊ ಅಲ್ಲಿಂದ ಎಂಟ್ರಿ ಇದೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಂದ ನೋಡಿಕೊಂಡು ಹೋಗೋಣ ಒಳಗೆ ಹೇಗಿದೆ ಏನು ಎತ್ತ ಅಂತ ಫುಲ್ ತಿಳಿಸ್ತೀವಿ. ಬಾನೆ ಮುಂದೆ ಅಲ್ಲಿ ಹಿಂದೆ ಯಾರು ನೋಡ್ತಾರೆ ಬ್ರೋ? ಹಿಂದೆ ಇದೆ ಗುರಿ, ಸರಿ ಮುಂದೆ ಇದೆ ಗುರಿ, ಹಿಂದೆ ಇದೆ ಉರಿ, ಅಲಿಯಾಸ್ ಕುರಿ. ಇವನೇ ನಮ್ ಕುರಿ. ಇವತ್ತು ನೋಡು ಹೆಂಗ್ ಅಲಂಕಾರ ಮಾಡ್ಕೊಂಡು ಬಾ ಬ್ರೋ, ಹಿಂದೆಗಡೆ ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ ನಡಿ ಬ್ರೋ. ನಿಂದು ನಿಮ್ಮ ಮನೆಯಿಂದ ಕಳ್ಸಿಕೊಟ್ಟವ್ರಲ್ಲ ದುಡ್ಡು, ಅದು ಇಲ್ಲಿ ಕಟ್ಟಿಕೊಂಡವನೆ, ಎಲ್ಲೂ ಕಳ್ದೋಗ್ಬಾರ್ದು ಅಂತೇಳಿ. ಆ್ಯಕ್ಚುಲಿ ಫ್ರೆಂಡ್ಸ್, ನಾವು ಪಾರ್ಕಿಂಗ್ ಈ ಕಡೆ ಮಾಡಿದ ಕಾರಣ ಈಗೊಂದು ರಿವರ್ನ ನಾವು ದಾಟ್ಕೊಂಡು ಹೋಗಬೇಕು. ಸೊ ಹೋಗ್ತಾ ಇದ್ದೀವಿ. ನೀರು ಬೆಳಗ್ಗೆ ತುಂಬ ಒಂಥರ ಕೆಸರು ಗರ ಕಾಲ್ತಾಯಿತ್ತು. ಇವತ್ತು ಸ್ವಲ್ಪ ಕ್ಲಿಯರ್ ಆಗಿದೆ, ನೋಡ್ಬೋದು ನೀವು ಫ್ರೆಂಡ್ಸ್. ನೋಡ್ಬೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ ಅನಿಸುತ್ತೆ. ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನೋಡೋಣ. ಆ್ಯಕ್ಚುಲಿ ನಾರ್ಮಲ್ ದೇವ್ರ ಸುತ್ತ ಪ್ರದಕ್ಷಿಣೆ ಮಾಡೋಕ್ಕೆ ಕ್ಯೂ ಏನು ಅವಶ್ಯಕತೆ ಇರೋಲ್ಲ, ಡೈರೆಕ್ಟಾಗಿ ಹೋಗ್ಬೋದು. ಬಟ್ ಅದೂ ಎಷ್ಟು ಜಾಮ್ ಇದೆ ಏನೋ ಗೊತ್ತಿಲ್ಲ. ಫಸ್ಟ್ ನೋಡೋಣ, ಲೈನಲ್ಲಿ ಹೋಗಿ ಟ್ರೈ ಮಾಡೋಣ. ಏನಾದರೂ ಆಗಿಲ್ಲ ಅಂದರೆ ನೆಕ್ಸ್ಟು ಶಿಫ್ಟ್ ಆಗೋಣ, ಬನ್ನಿ ಫ್ರೆಂಡ್ಸ್. ಲೈನಲ್ಲಿ ನಿಂತ್ಕೊಂಡ್ವಿ, ಮೂವೇ ಆಗ್ತಾಯಿಲ್ಲ. ಸೊ ನಾವು ಶಿಫ್ಟ್ ಆಗಿಬಿಟ್ಟು ನಾರ್ಮಲ್ ರೌಂಡ್ ಪ್ರದಕ್ಷಿಣೆ ಹಾಕೋಣ ಬನ್ನಿ ಫ್ರೆಂಡ್ಸ್. ಆ್ಯಕ್ಚುಲಿ ಇಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಸೊ ಇಲ್ಲಿ ಫೋನೆಲ್ಲ ಕಿತ್ಕೊತಾ ಇದ್ದಾರೆ ವೀಡಿಯೋ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ನಾನು ಕ್ಯಾಮ್ರಾನ ಕ್ಲೋಸ್ ಮಾಡ್ತೀನಿ. ಸೊ ಫೋನಲ್ಲಿ ಏನಾದ್ರು ಹಿಡಿದಿದ್ರೆ ಕ್ಲಿಪ್ಸ್ ಇದ್ದರೆ ಆ್ಯಡ್ ಮಾಡ್ತೀನಿ. ಸಾರಿ ಫ್ರೆಂಡ್ಸ್, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದರಲ್ಲಿ 70ರಿಂದ 80 ಭಾಗ ನಮ್ಮ ಕನ್ನಡಿಗರೇ ತುಂಬಿದ್ದಾರೆ. ಸೊ ಆ ಕನ್ನಡಿಗರು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನೀವುಗಳು ಏನಾದರೂ ಕೊಟ್ಟಿವ್ರನ್ನ ವಿಸಿಟ್ ಮಾಡಿದರೆ ತಿಳಿಸಿ, ಗೊತ್ತಾಗಲಿ ನಮಗೂ. ವೈಸ್ ಆ್ಯಕ್ಚುಲಿ ಇದು ಮೇನ್ ಟೆಂಪಲ್ಲು. 1 ತಿಂಗಳು ಮಾತ್ರ ಅಲ್ಲಿಗ್ತಾರೆ, 21 ಡೇಸು. ಸೊ ರೆಸ್ಟ್ ಆಫ್ ದ ಡೇಸ್ ಫುಲ್ಲು ದೇವ್ರು ಬಂದು ಈ ಟೆಂಪಲ್. ಗೈಸ್, ನಾವು ಇವಾಗ ಒಂದು ಯಾವುದೋ ಇಡನ್ ಪ್ಲೇಸ್ ಬಂದ್ವಿ. ರೋಡಲ್ಲಿ ಹೋಗ್ತಾ ಹಂಗೆ ನೋಡಿದ್ವಿ, ಸಗದಾಗಿ ಕಾಣ್ತಾ ಇತ್ತು. ಮನೆ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು, ಸೇತುವೆ ಎಲ್ಲ ಇದೆ, ವುಡನ್ ಸೇತುವೆ, ಸಗದಾಗಿದೆ ವ್ಯೂ. ಬಟ್ ಅಲೋ ಮಾಡ್ತಾ ಇಲ್ಲ. ನೋಡೋಣ ಬನ್ನಿ ಹೇಗಿದೆ, ಏನು ಎತ್ತಾ ಇದು ಅಂತ. ಚೆನ್ನಾಗಿದೆ, ಒಂಥರ ಪೀಸಾಗೈತೆ. ಇನ್ನು ಮೇಲ್ಗಡೆ ಬಿಟ್ಟಿದ್ರೆ ಸಗದಾಗಿರೋದನ್ನ ಕ್ಲೋಸ್ ಮಾಡಿದ್ದಾರೆ. ಬರ್ತಾ ಇದ್ದೀರಾ, ನೀರು ಚೆನ್ನಾಗಿದೆ. ನೋಡ್ಬೋದು, ಕ್ರೇಜಿ ವ್ಯೂ, ಸಖತ್ತಾಗಿದೆ. ಬಿಡಿರೋ ಅಲ್ಲಾಡ ಒಂದು ಸ್ವಲ್ಪ ಹಿಂಗೆ ಜಂಪಿಂಗು. ಬೇಡ ಎಲ್ಲ ಒಂದೇ ಕಡೆ. ಸೊ ಫೈನಲಿ ಆಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು. ಇದು ಬಂದ್ಬಿಟ್ಟು ಕಣ್ಣೂರಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ಲು ನೋಡಿ. ಇದು ಬಂದ್ಬಿಟ್ಟು ಕಲ್ಯಾಣಿ. ಸೊ ಟೆಂಪಲ್ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ನೋಡಿ. ಮೀನು ನೋಡಿ ಏನು ಕ್ರೇಜಿಯಾಗಿ ಕಾಣ್ತಾ ಇದೆ.
ಜೂಮ್ ಹಾಕಿದ್ರೆ ಕಾಣಿಸುತ್ತೆ ನೋಡಿ. ಬಟ್ ನೀರು ಫುಲ್ ಇದ್ರೆ ಇನ್ನೂ ಸಾಕಾಗ ಕಾಣ್ತಿದ್ರು. ಸೊ ಇದು ಮುರುಗನ್ ಟೆಂಪಲ್. ದೇವಸ್ಥಾನ ಕ್ಲೋಸ್ ಇರುತ್ತೆ. ಸೊ 4 ಕಾಲಿಗೆ ಓಪನ್ನು. 4 ಕಾಲಿಂದ 7:10. 4 ಕಾಲಿಂದ 7:10 ಮಹಾಮಂಗಳಾರತಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಕ್ಲೋಸ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ 8 ಕಾಲಿಗೆ ಓಪನ್ ಮಾಡ್ತಾರೆ. ಫುಲ್ ಎಲ್ಲ ಟೆಂಪಲ್ ಬಂದು ಹಂಚಲ್ಲೇ. ನಾವೇನು ಮಂಗಳೂರು ಸೈಡ್ ನೋಡ್ತೀವಿ ಹಂಚಿನ ಸ್ಟೈಲು. ಸೊ ನೀವು ಇಲ್ಲಿ ಕೇರಳದಲ್ಲೂ ಕಣ್ಣೂರು ಸೈಡ್ ನೋಡ್ಬೋದು. ಹೇಳ್ಬೇಕಂದ್ರೆ ನೋಡ್ತಾ ಇದ್ದೀರಾ? ಕಾಪಿ ಮಾಡಿದಾರೆ ಅಂದ್ರೆ ತಪ್ಪಾಗಲ್ಲ. ಇದು ಬೇರೆ ಅದು ಬೇರೆ. ಇಲ್ಲ ಬ್ರೋ, ಆ್ಯಕ್ಚುಲಿ ನೀನು ನಮ್ಮ ಮನೆ ಇವಾಗ್ಲೂ ಇದೇ ಹಂಚೆ ಯೂಸ್ ಮಾಡ್ತಿರೋದು. ನಾವು ನಮ್ಮ ಮನೆಗೆ ಬಂದಿದ್ದೀರಲ್ಲ ಊರಲ್ಲಿ, ಸೊ ಸೇಮ್ ಹಂಚೆ ಇರೋದು. ಎಲ್ಲ ಮಲೆನಾಡು ತಾನೆ, ಇದು ಮಲೆನಾಡು ಈ ರೇಂಜ್ ಬರುತ್ತೆ. ಇದನ್ನು ಮಳೆ ಹೌದು ಮಲೆನಾಡೆ ಬರುತ್ತೆ. ಬಟ್ ಅದೇ ಮಂಗಳೂರು ಸೈಡ್, ಮಂಗಳೂರು ಹಂಚೆ ಅಂತ ಕರಿತೀವಿ ನಮ್ಮ ಕಡೆ. ಇಲ್ಲಿ ಏನು ಕರೀತಾರೆ ಅಂತ ಗೊತ್ತಿಲ್ಲ. ಸೊ ಬಟ್ ನಮ್ಮ ಮಂಗಳೂರು ಸೈಡಲ್ಲಿ ಏನು ಬರುತ್ತೋ ಅದೇ ಹಂಚೆ ಇದೆ ಎಲ್ಲೂ. ಬಟ್ ಏನಂದರೆ ಇಲ್ಲಿ ಪಾಸಿಟಿವ್ ವೈಬ್ ಚೆನ್ನಾಗೈತೆ, ಒಳ್ಳೆ ಪೀಸ್ ಇದೆ ಬ್ರೋ. ಶಾಂತಿ ಅಂತೂ, ನೆಮ್ಮದಿ ಅನ್ನೋದು ಎದ್ದಿ ದೇವ್ರು ಕಾಣಿಸಿಲ್ಲ ಅಂದ್ರೂ ಅಷ್ಟು ಪೀಸ್ ಇದೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು, ಖಾಲಿ ಆಗಿರ್ಬೋದು, ನೇಚರ್ ಸೌಂಡ್ ಆಗಿರ್ಬೋದು, ಅಬ್ಸರ್ವ್ ಮಾಡ್ಬೋದು ಈ ವಿಡಿಯೋದಲ್ಲಿ ನೋಡಿ. ಸೊ ಇವ್ರದ್ದು ನನಗೆ ಕೇರಳದಲ್ಲಿ ಏನು ಇಷ್ಟ ಆಯಿತು ಅಂದರೆ ನೀನು ಕಾರಲ್ಲಾದರೂ ತಗೋ, ಟೆಂಪಲ್ಲಾದರೂ ತಗೋ, ಆ ಕಲರ್ ಕಾಂಬಿನೇಷನ್ ಮ್ಯಾಚಿಂಗ್ ಮಾಡ್ತಾರಲ್ಲ, ಸೂಪರ್. ನೀನು ಏನೇ ಹೇಳ, ದಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನೀವು ಇದೇ ಥರ ಎಕ್ಸ್ಪೀರಿಯನ್ಸ್ ಮಾಡಿದಿದ್ರೆ ತಿಳಿಸ್ಕೊಡಿ. ಬನ್ನಿ. ಏನು ಬನ್ನಿ ಮರನಾ? ಬನ್ನಿ ಏನ್ರಿ, ಆಲದ ಮರ. ಆಲದ ಮರ ಅಲ್ಲ? ಎಸ್, ಇಟ್ಸ್ ಆಲದ ಮರ. ಹಲೋ ಸಬ್ಸ್ಕ್ರೈಬರ್ಸ್, ನಾವಿವತ್ತು ಬಂದಿರೋದು ಕೇರಳದಲ್ಲಿ. ಅವಾಗ ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ, ಬೇರೆ ಬೇರೆ ರೀಲ್ಸಲ್ಲೆಲ್ಲ ನೋಡಿರ್ತೀರ. ಸೊ ಆನಿವೈಲ್ ಅದು ಒಂಥರ ಪಾಂಡ್ ಥರ ಇದೆ, ಒಂಥರ ಕಲ್ಯಾಣಿ ಅನ್ಕೋಬೋದು, ಈ ಥರ ಪಾಂಡರ್ ಅನ್ಕೋಬೋದು. ಸ್ವಿಮ್ಮಿಂಗ್ಗೆ ಸೂಪರ್ ಆಗಿರುತ್ತೆ, ನೋಡಿರ್ತೀರ. ತುಂಬ ವ್ಯೂಸು ವೈರಲ್ ಎಲ್ಲ ಆಗಿರುತ್ತೆ. ಸೊ ಬನ್ನಿ, ನಾವು ಇವತ್ತು ಅಲ್ಲಿ ಒಂದು ವಿಡಿಯೋ ಮಾಡೋಣ. ಒಳ್ಳೆ ಸೈಕ್ ಆಗಿರೋ ಡೈವ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಕ್ರೇಜಿ ಯಾಕಂದ್ರೆ ಸಖತ್ ದೊಡ್ಡದಿದೆ, ಸೂಪರ್ ಆಗಿರುತ್ತೆ. ನಮ್ಮ ಕರ್ನಾಟಕದವರು ತುಂಬ ಜನ ಅವರೇ. ಇಲ್ಲೂ ಕರ್ನಾಟಕದವ್ರು ನೋಡ್ಬೋದು ನೀವು. ನಮ್ಮ ಕಾರ್ತಿಕ್ ಅವರು ಇಲ್ಲಿ ಆಟ ಆಡೋದವ್ರೆ. ಈಗ ನಮ್ಮ ಬುಜ್ಜು ಪ್ರಶಾಂತ್ ಅವರು ಬರ್ತಾ ಇದ್ದಾರೆ ಕುಣ್ಕೊಂಡು ನೋಡಿ. ಬನ್ನಿ ಪ್ರಶಾಂತ್ ಅವರೇ, ಬಿತ್ತು ಹೊಟ್ಟೆಗೆ 1 kg ಅಷ್ಟು ಏಟು ಆಯ್ಕೊಂಡ್ರು. ಸೂಪ್ ಅದು ಬಿಸಿಲಿಗೆ ಏನೋ ಕಾಣಿಸಲ್ಲ. ಎಸ್, ಹಂಗೆ ಇಟ್ಕೊ, ನಾನು ನಿನ್ನೆ ಬಿಡ್ತೀನಿ. ನಿನ್ನೆ
ಫೈನಲಿ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಡೇ 1ನ ಕಂಪ್ಲೀಟ್ ಮಾಡ್ಕೊಂಡು ಡೇ 2 ನೆಕ್ಸ್ಟ್ ಸೀತಾ ಬೀಚ್ ಕಡೆ ಹೋಗೋಣ. ಬಂದಿದ್ದೀವಿ ಒಂದು 8 ಗಂಟೆಗೆ ಬೀಚಲ್ಲಿ ಆಟ ಆಡೋಣ ಅಂತೇಳಿ. ಆದರೆ 9 ಗಂಟೆ ಆಗ್ಬಿಟ್ಟಿದೆ, 8 ಗಂಟೆ ಆಗಿಲ್ಲ. 9 ಗಂಟೆ ನೋಡಿ ಬೀಚ್ ವಾಲಿಬಾಲ್ ಆಡ್ತವ್ರೆ ಬೀಚಲ್ಲಿ ಹುಡುಗರು. ಮಸ್ತ್ ಸೈಕ್ ಏನೇ ಆಗಲಿ, ಒಳ್ಳೆ ಗಾಳಿ ಮಧ್ಯ ಒಳ್ಳೆ ಅಲೆಗಳ ಸೌಂಡಲ್ಲಿ ಮಸ್ತಾಗಿ ಈ ಸ್ವಿಮ್ಮಿಂಗ್ ಮಾಡ್ಕೊಂಡು ಮಜಾ ಮಾಡೋಣ ಬನ್ನಿ. ಬಾ ಬಾ ಹೋಗೋಣ. ರೆಕಾರ್ಡ್ ಆಯ್ತು. ಪರಿನೇ ಬಂದ್ಬಿಡ್ತು. ಅಲ್ಲ ಇವ್ರ ರೆಕಾರ್ಡ್ ಆಯ್ತಲ್ಲ, ಪರಿನೇ ಅದು ಪ್ರೊಡಕ್ಷನ್ ಐತೆ ಹಾಕ್ಸಿಲ್ಲ. ಆ ಪ್ರೊಡಕ್ಷನ್ ಐತೆ ಹಾಕ್ಸಿಲ್ಲ. ಯಾರು ಮಸ್ತ ಬಂತು. ಕಣ್ಣೂರು ಬೀಚ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ಡ್ರೈವಿನ್ ಬೀಚಲ್ಲಿ ಗಾಡಿಗಳು ಅಲೋ ಮಾಡದಿದ್ದ ಕಾರಣ ನಾನು ನಮ್ಮ ಫ್ರೆಂಡು ಡಿಪ್ಸು ಅಂತ ಹೇಳ್ಕೊಂಡು ಚಾಲೆಂಜ್ಗಳನ್ನು ಹಾಕ್ಕೊಂಡು ಅಲ್ಲಿಂದ ನೆಕ್ಸ್ಟು ಡಿಪ್ಸ್ಗೆ ಹೊಡ್ಕೊಂಡು ಚಾಲೆಂಜಲ್ಲಿ ವಿನ್ ಆಗ್ತಾ ನೆಕ್ಸ್ಟು ನಾವು ಅಲ್ಲಿಂದ ಹೊರಟಿದ್ದೆ ಮನೆ ಕಡೆಗೆ. ನಮ್ಮ ಪಯಣ ಇದೊಂಥರ ಎಕ್ಸ್ಪೀರಿಯೆನ್ಸು ಸೂಪರಾಗಿತ್ತು. ಫೈನಲ್ ಆಗಿ ನಾವು ನಮ್ಮ ಪಯಣವನ್ನು ಬೆಂಗಳೂರು ಕಡೆಗೆ ಸಾಗುತ್ತಾ ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ, ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸೊ ಫೈನಲಿ ಈ ವಿಡಿಯೋ ಆಗಿರುತ್ತೆ ನಮ್ಮ ಬೆಂಗಳೂರಿಂದ ಕೊಟ್ಟಿಯೂರು ಕಣ್ಣೂರು. ಸೊ ಇದೇ ರೀತಿ ನಾವು ಎಲ್ಲ ಟ್ರಿಪ್ನ ಎಂಜಾಯ್ ಮಾಡ್ತಾ ಇನ್ನೂ ಹೆಚ್ಚಿನ ವಿಡಿಯೋದಲ್ಲಿ ಸಿಗ್ತಾ ಇರೋಣ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ಸೈನಿಂಗ್ ಆಫ್, ನಿಮ್ಮ ಹುಡುಗ ಭರತ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್, ಗುಡ್ ನೈಟ್.